ಆಗುತ್ತಾ. ಈಗ ಆಲ್ರೆಡಿ ಅಬ್ಕಾರಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ನ ಕಾಲ್ಫಾರ್ಮ್ ಬಗ್ಗೆ ಮಾಹಿತಿಗಳು ಹೊರಬಿದ್ದರು. ಅಫಿಷಿಯಲ್ ನೋಟಿಫಿಕೇಷನನ್ನು ಬಿಡಬೇಕಾಗಿದೆ. ಓಕೆ, ಎಕ್ಸಾಮ್ ಪ್ಯಾಟ್ರನ್ನು ಫಿಸಿಕಲ್ ಯಾವ ರೀತಿ ಇರುತ್ತೆ ನೋಡೋಣ. ಓಕೆ ನೋಡಿ, ಇಲ್ಲಿ ಏನು PSI ಎಕ್ಸಾಮ್ ಏನಿರುತ್ತೆ ಅದೇ ರೀತಿ ಇರುತ್ತೆ, ಹೆಚ್ಚು ಕಮ್ಮಿ. ಬಟ್ ಪೇಪರ್ 1ನಲ್ಲಿ 50 ಮಾರ್ಕ್ಸು. ಓಕೆ, 150 ಮಾರ್ಕ್ಸು ಪೇಪರ್ 2ದಲ್ಲಿರುತ್ತೆ. ಬಟ್ ಇಲ್ಲೊಂದಿಷ್ಟು ಏನಂದರೆ ಪ್ರಿಸೈಸ್ ರೇಟಿಂಗ್ ಇರೋದಿಲ್ಲ, ಅದ್ರ ಬದಲು ಟ್ರಾನ್ಸ್ಲೇಷನ್ 20 ಮಾರ್ಕ್ಸು. ಓಕೆ, SI 30 ಮಾರ್ಕ್ಸು, ಟೋಟಲ್ 50 ಮಾರ್ಕ್ಸ್ ಆಗುತ್ತೆ. ಈ ನೆಕ್ಸ್ಟು GK ಪೇಪರ್ 150 ಮಾರ್ಕ್ಸ್, 1.5 ಮಾರ್ಕ್ಸ್ ಪ್ರಶ್ನೆ. ಇದು ಸೇಮ್, ನಿಮಗೆ ಗೊತ್ತಾಗುತ್ತೆ ಪ್ಯಾಟ್ರನ್. ನೆಕ್ಸ್ಟು ಫಿಸಿಕಲ್ ಏನಿದೆ. ಓಕೆ, ಎತ್ತರ 163 ಸೆಂಟಿಮೀಟ್ರ್, ಮಹಿಳೆಯರಿಗೆ 157, ತೂಕ ಅದೇ ಮಹಿಳೆಯರಿಗೆ 49 ಇರುತ್ತೆ, ಚೆಸ್ಟು 81 ಇರುತ್ತೆ ಬಾಯ್ಸ್ಗೆ. ಓಕೆ, 5 ಸೆಂಟಿಮೀಟ್ರ್ ಎಕ್ಸ್ಪಾಂಡ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ದೋಷ ಇರುತ್ತೆ, ದೋಷ ಇಷ್ಟು ರೇಷಿಯೋ ಇರಬೇಕು. ಕಲರ್ ಬ್ಲೈಂಡ್ನೆಸ್. ಓಕೆ, ಅನರ್ಹತೆ. ಕಲರ್ ಬ್ಲೈಂಡ್ನೆಸ್ ಇದ್ದರೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ. ಓಕೆ, ಫಿಸಿಕಲ್ ನೋಡಿ 5 ಆಪ್ಷನಲ್ಲಿ ಕನಿಷ್ಠ 3 ಕ್ಲಿಯರ್ ಮಾಡ್ಕೋಬೇಕು. ಅದರಲ್ಲಿ ನೋಡಿ, ಮೊದಲನೇದಾಗಿ 100 ಮೀಟರ್ ರನ್ನಿಂಗ್ ರೇಸ್ 15 ಸೆಕೆಂಡು, ಎತ್ತರ ಜಿಗಿತ 1.20 ಮೀಟರ್, ಉದ್ದ ಜಿಗಿತ 3.80 ಮೀಟರ್, ಗುಂಡು ಎಸೆತ 5.60 ಮೀಟರ್, 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡು. ಓಕೆ, ಇಷ್ಟು ನಿಮ್ಮ ಒಂದು ಟಾರ್ಗೆಟ್ ಇರುವಂಥದ್ದು. ನೆಕ್ಸ್ಟ್ ನೋಡೋಣ. ಓಕೆ, ಇಷ್ಟು ನಿಮ್ಮ ಫಿಸಿಕಲ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಸಂಪೂರ್ಣ ಮಾಡಿದ್ದೀನಿ. ಓಕೆ, ಮತ್ತು ಫಿಸಿಕಲ್ಗೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಅದು ಮೊದಲು ನೆನಪಿರಲಿ. ಓಕೆ, ಇನ್ನೂ ಪೋಸ್ಟ್ಗಳು ಸುಮಾರು 280, ಸುಮಾರು ಒಂದು 1200 ಪೋಸ್ಟ್ ತನಕ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ವಿತ್ ಎಕ್ಸೈಸ್ ಗಾರ್ಡ್ ಎರಡು ಸೇರಿಸಿ ಹೇಳ್ತಾ ಇರೋದು. ಓಕೆ, ಎಕ್ಸ್ಪೆಕ್ಟೆಡ್ ಇದೆ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.